ಫ್ಲಿಪ್ಕಾರ್ಟ್ ಮತ್ತು ನೆಟ್ಫ್ಲಿಕ್ಸ್ ಸೇರಿ ಕೊಲ್ಯಾಬ್ರೇಷನಲ್ಲಿ ಒಂದು ಆಫರನ್ನು ಲಾಂಚ್ ಮಾಡಿದೆ. ಆ ಆಫರ್ ಏನು ಅಂತಂದರೆ, ನಿಮ್ಮ ಒಂದು ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಏನಿದೆ ಅದನ್ನು ಫ್ರೀ ಆಫ್ ಕಾಸ್ಟಾಗಿ ಕೊಡೋದನ್ನಾಗಿ ಅನೌನ್ಸನ್ನು ಮಾಡಿದೆ. ಬಟ್ ಆದರೆ ಅದರಲ್ಲಿ ಒಂದು ಕ್ಯಾಚ್ ಇದೆ. ಅದು ಏನಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಎಲಿಜಿಬಿಲಿಟಿ ಇರ್ತಾರೆ, ಇದಕ್ಕೆ ಯಾವ ರೀತಿ ಇದನ್ನು ಆ್ಯಕ್ಟಿವೇಟ್ ಮಾಡೋದು, ಫುಲ್ ಡೀಟೇಲ್ಸ್ ಏನಿದೆ ಇದನ್ನು, ಈ ಒಂದು ಆಫರ್ ಡೀಟೇಲ್ಸು ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಗೈಸ್, ಈ ಆಫರ್ ಮಾಹಿತಿಯನ್ನು ಪಡಿಬೇಕು ಅಂತಂದರೆ ನಾವು ಜಸ್ಟ್ ಫ್ಲಿಪ್ಕಾರ್ಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಓಪನ್ ಮಾಡ್ಕೊಂಡು ಆದಮೇಲೆ ಏನಂದರೆ, ನೀವು ಅಕೌಂಟ್ ಸೆಕ್ಷನಲ್ಲಿ ಹೋಗಿ, ಅಕೌಂಟ್ ಸೆಕ್ಷನಲ್ಲಿ ಹೋಗ್ತಿದ್ದಾಗೆ ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಕೆಳಗಡೆಗೆ ಅಕೌಂಟ್ ಸೆಟ್ಟಿಂಗಲ್ಲಿ ಫ್ಲಿಪ್ಕಾರ್ಟ್ ಪ್ಲಸ್ ಅಂತ ಕಾಣಿಸುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ಲಿಪ್ಕಾರ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಫುಲ್ ಡೀಟೇಲ್ಸ್ ಏನಿದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೇ ಇದೆ ನೋಡಿ, ಪ್ಲಸ್ ಸಿಲ್ವರ್ ಬೆನಿಫಿಟ್ಸ್ ಆರ್ 4 ಆರ್ಡರ್ಸ್ ಅವೇ ಅಂತ ಇದೆ. ಸೊ ಈ ಆಫರನ್ನು ಪಡಿಬೇಕು ಅಂತಂದರೆ ನೀವು ಪ್ಲಸ್ ಮೆಂಬರು ಕೂಡ ಮೆಂಬರ್ ಆಗಿರಬೇಕು ಅಂತಂದರೆ ಇಲ್ಲ ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಲಾಸ್ಟ್ 12 ಮಂತ್ಸಲ್ಲಿ 15 ಆರ್ಡರ್ಸ್ ಅಥವಾ ಅಟ್ಲೀಸ್ಟ್ 11 ಆರ್ಡರ್ಸ್ ಕಂಪ್ಲೀಟ್ ಮಾಡಿದ್ರೆ ಏನಿದೆ ಅಂತಂದರೆ ನಿಮಗೆ ಅದರಲ್ಲಿ ಆಟೋಮೆಟಿಕ್ಕಾಗಿ ಫ್ಲಿಪ್ಕಾರ್ಟ್ ಪ್ಲಸ್ಸಲ್ಲಿ ನೀವು ಮೆಂಬರ್ ಆಗಿರ್ತೀರ. ಆಟೋಮೆಟಿಕಲ್ಲೇ ಆ್ಯಡ್ ಇರುತ್ತೆ. ಅದಕ್ಕೆ ಸಪ್ರೇಟಾಗಿ ನೀವು ಪೇ ಮಾಡಬೇಕು, ಅದೇ ರೀತಿ ಏನಿಲ್ಲ. ಜಸ್ಟ್ ನೀವು ಲಾಸ್ಟ್ 12 ಮಂತ್ಸಲ್ಲಿ ನೀವು ಅಟ್ಲೀಸ್ಟ್ 15 to 25 ಆರ್ಡರ್ಸ್ ಮಾಡಿದ್ರೆ ಅದರಲ್ಲಿ ಏನಿದೆ ಅಂದರೆ ನಿಮಗೆ ಮೆಂಬರೇ ಆಟೋಮೆಟಿಕ್ ಆಗಿರ್ತೀರ, ರೈಟ್. ಸೊ ಈಗ ಕೆಳಗಡೆ ನೋಡಿ, ಇಲ್ಲಿ ನೆಟ್ಫ್ಲಿಕ್ಸ್ ಎವ್ರಿ ಮಂತ್ ಆ್ಯಟ್ ನೋ ಎಕ್ಸ್ಟ್ರಾ ಕಾಸ್ಟ್ ವಿತ್ 4 ಆರ್ಡರ್ಸ್ ಅಂತ ಇದೆ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ, ರೈಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಮಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ ಇದರಲ್ಲಿ ನೋಡ್ಬೋದು. ಸೊ ಇಲ್ಲಿ ನೋಡ್ಬಿಟ್ಟು ನೆಟ್ಫ್ಲಿಕ್ಸ್ ಫ್ಲಿಪ್ಕಾರ್ಟ್ ಪ್ಲಸ್ ಇಂಟ್ರೊಡ್ಯೂಸಿಂಗ್ ನೆಟ್ಫ್ಲಿಕ್ಸ್ ವಿತ್ ಫ್ಲಿಪ್ಕಾರ್ಟ್, ರೈಟ್. ಸೊ ಇದರಲ್ಲಿ ಏನು ಅಂತಂದರೆ, ಒಂದು ಕ್ಯಾಚ್ ಏನು ಅಂತಂದರೆ, ನೆಟ್ಫ್ಲಿಕ್ಸ್ ಮೊಬೈಲ್ ಪ್ಲ್ಯಾನ್ ಆ್ಯಟ್ ನೋ ಎಕ್ಸ್ಟ್ರಾ ಕಾಸ್ಟ್ ಅಂತ ಇದೆ. ಅಂದರೆ ಮೊಬೈಲ್ ಏನಿದೆ ಟಿ ವಿಯಲ್ಲಿ ಪ್ಲೇ ಆಗೋದಿಲ್ಲ, ಇದು ಮೊಬೈಲ್ ಸಬ್ಸ್ಕ್ರಿಪ್ಷನ್ ಮಾತ್ರ. ಕೇವಲ ಒಂದು ಡಿವೈಸಿಗೆ ನೀವು ಅದನ್ನು ಯೂಸ್ ಮಾಡ್ಬೋದು. ನಿಮ್ಮ ನೆಟ್ಫ್ಲಿಕ್ಸ್ ಅಪ್ಲಿಕೇಶನ್ ಏನಿರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ವಾಚ್ ಮಾಡ್ಬೋದು. ಬಟ್ ಆದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ಆ ಕ್ಯಾಚ್ ಏನಂತ ನಾನು ಹೇಳಿದೆ, ಆ ಕ್ಯಾಚ್ ಏನು ಅಂದರೆ, ಪ್ಲೇಸ್ 4 ಆರ್ಡರ್ಸ್, ಶಾಪ್ ಫಾರ್ ಮಿನಿಮಮ್ $2.99 ಈಚ್ ಆರ್ಡರ್ ಆನ್ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಆರ್ ಗ್ರೋಸರಿ. ಇದೇ ನೋಡಿ ಒಂದು ಮೇನ್ ಕ್ಯಾಚ್ ಏನು ಅಂತಂದರೆ, ಒಂದು ತಿಂಗಳಲ್ಲಿ 4 ಆರ್ಡ್ರನ್ನು ನೀವು ಪ್ಲೇಸ್ ಮಾಡಬೇಕು. ಫ್ಲಿಪ್ಕಾರ್ಟ್ನಲ್ಲಿ ಮಾಡಿ ಅಥವಾ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅಂತೇನಿದೆ, ಮಿನಿಟ್ಸ್ ಡೆಲಿವರಿ 10 ಮಿನಿಟ್ಸ್ ಅವ್ರ 15 ಮಿನಿಟ್ಸ್ ಡೆಲಿವರಿ ಅದರಲ್ಲಿ ಮಾಡಿ, ಅಥವಾ ಗ್ರೋಸರಿಯಲ್ಲಿ ಮಾಡಿ. ಗ್ರೋಸರಿ ಕೂಡ ಅವ್ರು ಸೇಲ್ ಮಾಡ್ತಾರೆ. ಸೊ ಗ್ರೋಸರಿಯಲ್ಲಿ ಮಾಡಿ. ಈ 3 ಆಪ್ಷನಲ್ಲಿ ನೀವು ಒಂದು ತಿಂಗಳಿನಲ್ಲಿ 4 ಆರ್ಡ್ರ್ಗಳನ್ನು ಪ್ಲೇಸ್ ಮಾಡಬೇಕು. ಅದರಲ್ಲಿ 4 ಆರ್ಡ್ರ್ಗಳ ಕನಿಷ್ಠ ಮೊತ್ತ ಏನಿದೆ $2.99 ಆಗಿರಬಹುದು, ರೈಸ್ $299 ಆಗಿರಬೇಕು. ಸೊ $290 ಆಗಿ 4ನೇ ಆರ್ಡ್ರ್ ಏನು ನಿಮಗೆ ಕಂಪ್ಲೀಟ್ ಆಗುತ್ತೆ, ಆಗ ನಿಮಗೆ ಒಂದು ವೌಚರನ್ನು ಸಿಗುತ್ತೆ. ಸೊ ಆ ವೌಚರ್ ಯಾವ ಡೇಟಿಗೆ ಸಿಗುತ್ತೆ, ಆ ಡೇಟಿನಿಂದ ಮುಂದಿನ ಒಂದು ತಿಂಗಳವರೆಗೆ ನಿಮಗೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಫ್ರೀಯೇ ಇರುತ್ತೆ, ಯಾವುದೇ ಕಾಸ್ಟು ಇರೋದಿಲ್ಲ ಅದರಲ್ಲಿ, ರೈಟ್. ಸೊ ನೀವು ಅಲ್ಲಿ ಕ್ಲೇಮ್ ಅಂತ ಬರುತ್ತೆ. ನೀವು 4ನೇ ಆರ್ಡರ್ ಕಂಪ್ಲೀಟ್ ಆದಮೇಲೆ ಏನಿದೆ, ನೀವು ಒಂದು ಪ್ಲೇಸ್ ಆದಮೇಲೆ ಅದು ಸಕ್ಸಸ್ಫುಲ್ ಡೆಲಿವರಿ ಆದಮೇಲೆ ನಿಮಗೆ ಅಲ್ಲಿ ಫ್ಲಿಪ್ಕಾರ್ಟ್ ಪ್ಲಸ್ ಸೆಟ್ಟಿಂಗಲ್ಲಿ ಏನು ನೀವು ಕ್ಲಿಕ್ ಮಾಡಿದ್ರೆ ನಾವು ಇದರಲ್ಲೇ ಕ್ಲೇಮ್ ಅಂತ ಬರುತ್ತೆ. ಸೊ ಅದರಲ್ಲಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅದನ್ನು ಕ್ಲೇಮ್ನ ಮಾಡ್ಬೋದು. ಅದನ್ನು ನೋಡೋಣ ನಾವು ಯಾವ ರೀತಿ ಕ್ಲೇಮ್ ಮಾಡೋದು ಅಂತ ಕೆಳಗಡೆಗೆ. ಸೊ ಬಟ್ ಫಸ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂದರೆ ಇದು ಇದೆ, ಗೊತ್ತಾಯ್ತಲ್ವಾ. 4 ಆರ್ಡ್ರನ್ನು ನೀವು ಇಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ, ತಿಂಗಳಿಗೆ $299. ಆಗ ಮಾತ್ರ ಇದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ, ರೈಟ್. ಸೊ 30 ಡೇಸ್ ನೆಟ್ಫ್ಲಿಕ್ಸ್ ಪ್ಲ್ಯಾನ್ ಇರುತ್ತೆ. ಅಂದರೆ ನಿಮಗೆ ಯಾವ ತಾರೀಕಿಗೆ ನಿಮಗೆ ವೌಚರ್ ಇಶ್ಯೂ ಆಗಿರುತ್ತೆ ಆ ತಾರೀಕಿನಿಂದ ಏನಿದೆ ನಿಮಗೆ ನೆಕ್ಸ್ಟ್ 30 ಡೇಸ್ ಇರುತ್ತೆ. ಸೊ ಮುಂದಿನ ನೆಕ್ಸ್ಟ್ 30 ಡೇಸಲ್ಲಿ ನೀವು ಮತ್ತೆ 4 ಆರ್ಡ್ರ್ಗಳನ್ನು ಪ್ಲೇಸ್ ಮಾಡಿದ್ರೆ ಆಗ ನಿಮಗೆ ವೌಚರು ಸಿಗುತ್ತೆ, ರೈಟ್. ಒಂದು ವೇಳೆ ನೀವು ಪ್ಲೇಸ್ ಮಾಡಿಲ್ಲ ಅಂತಂದರೆ ನೋ ಪ್ರಾಬ್ಲಮ್, ಯಾವುದೇ ತೊಂದರೆ ಇಲ್ಲ, ಯಾವುದೇ ಪೆನಾಲ್ಟಿ ಇಲ್ಲ, ಏನಿಲ್ಲ, ಆ ಥರ ಏನಿಲ್ಲ, ರೈಟ್. ನಿಮ್ಗೆ 4 ಆರ್ಡ್ರ್ ಪ್ಲೇಸ್ ಮಾಡಿದರೆ ವೌಚರ್ ಸಿಗುತ್ತೆ, ಇಲ್ಲ ಅಂದರೆ ಸಿಗೋದಿಲ್ಲ ಅಷ್ಟೇ, ರೈಟ್. ಸೊ ಹಾಗೆ ಕೆಳಗಡೆ ಬರ್ತಾ ಇದ್ದರೆ ನಿಮಗೆ ಇಲ್ಲಿ ನೋಡ್ಬೋದು, ಯುವರ್ ಪ್ರೋಗ್ರೆಸ್ ಇನ್ ದಿಸ್ ಮಂತ್ ಎಲ್ಲ ಇಲ್ಲಿ ತೋರಿಸುತ್ತೆ. ಇಲ್ಲಿ ಗೆಟ್ ನೆಟ್ಫ್ಲಿಕ್ಸ್ ಎವ್ರಿ ಮಂತ್ ಆ್ಯಟ್ ನೋ ಕಾಸ್ಟ್ ಎಕ್ಸ್ಟ್ರಾ ವಿತ್ ಫ್ಲಿಪ್ಕಾರ್ಟ್ ಪ್ಲಸ್ ಅಂತ ಇರುತ್ತೆ. ಸೊ ಇದನ್ನು ನೀವು ಇದರಲ್ಲಿ ಫುಲ್ ಡೀಟೇಲ್ಸ್ ಎಲ್ಲ ಬರುತ್ತೆ. ನಿಮಗೆಲ್ಲ ಏನು ಶೋಗಳಿರುತ್ತೆ ಎಲ್ಲ ಶೋಗಳು ನೋಡ್ಬೋದು, ಮೂವೀಸ್ಗಳು ನೋಡ್ಬೋದು, ರೈಟ್. ಸೊ ಎಲ್ಲ ಮೂವೀಸ್ಗಳು ಇರುತ್ತೆ, ನಾರ್ತ್, ಸೌತು, ಇಂಗ್ಲೀಷ್, ಹಾಲಿವುಡ್, ಬಾಲಿವುಡ್ ಎಲ್ಲ ಇಲ್ಲಿರುತ್ತೆ, ಓಕೆ. ಸೊ ಯುವರ್ ನೆಟ್ಫ್ಲಿಕ್ಸ್ ಪ್ಲ್ಯಾನ್ ವಿತ್ ಫ್ಲಿಪ್ಕಾರ್ಟ್ 1 ಆರ್ಡರ್ 4 ಆರ್ಡರ್ ಮಂತ್ ಟು ಅನ್ಲಾಕ್ 30 ಡೇ ವ್ಯಾಲಿಡಿಟಿ ಫ್ರಮ್ 4th ಆರ್ಡರ್. ಆಮೇಲೆ ಒಂದು ಮೊಬೈಲ್ ಸ್ಕ್ರೀನ್ ಆ್ಯಕ್ಸಸ್ ಎಸ್ ಡಿ ಕ್ವಾಲಿಟಿ ಇರುತ್ತೆ.
ಆಮೇಲೆ ಏನಂದ್ರೆ 30 ಡೇಸ್ಗೆ ಇದು ವ್ಯಾಲಿಡಿಟಿ ಇರುತ್ತೆ. 4ನೇ ಆರ್ಡ್ರಿಂದ ತಿರ್ಗಿ ಮತ್ತೆ 4 ಆರ್ಡ್ರ್ ಬರೋರಿಗೆ. ಸೊ ಇಲ್ಲಿ ಯಾವ ರೀತಿ ನೋಡಿ, ಕೀಪ್ ವಾಚಿಂಗ್ ಎವ್ರಿ ಮಂತ್ ಅಂದರೆ ಏನಾಗುತ್ತೆ ಅಂದರೆ 4 ಆರ್ಡ್ರ್ ಮತ್ತೆ ನೀವು ಪ್ಲೇಸ್ ಮಾಡಿ 30 ಡೇಸ್ ಮತ್ತೆ ಸಿಗುತ್ತೆ, ಮತ್ತೆ 4 ಆರ್ಡ್ರ್ ಪ್ಲೇಸ್ ಮಾಡಿ ಮತ್ತೆ 30 ಡೇಸ್ ಸಿಗುತ್ತೆ. ಈ ರೀತಿ ನಿಮಗೆ ಅದು ರೊಟೇಟ್ ಆಗ್ತಾ ಇರುತ್ತೆ. ಸೊ ನೀವು ಇಲ್ಲಿ ಯಾವ ರೀತಿ ಕ್ಲೇಮ್ ಮಾಡೋದು ಅಂತ ಇದೆ ನೋಡಿ. ಇಲ್ಲಿ ನೋಡಿ ಹೌ ಹಿಯರ್ ಇಸ್ ಹೌ ಟು ಕ್ಲೇಮ್ ಅಂತ ಇದೆ. ಸೊ ನೀವು ಏನಾಗುತ್ತಂದರೆ ಇಲ್ಲಿ ನೋಡಿ ನಿಮಗೆ ಈ ರೀತಿ ಒಂದು ಸರಿ 4ನೇ ಆರ್ಡ್ರ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಕ್ಲೇಮ್ ಅಂತ ಬರುತ್ತೆ, ರೈಟ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮ್ಮ ಫೋನ್ ನಂಬರು ಅಥವಾ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. ಹೊಸ ನಂಬರ್ ಹಾಕಿ, ಆಲ್ರೆಡಿ ನಿಮ್ಮದು ಸಬ್ಸ್ಕ್ರಿಪ್ಷನ್ ಯೂಸ್ ಮಾಡ್ತಾಯಿದ್ರೆ ಅದನ್ನು ಹಾಕಬೇಡಿ. ಸೊ ಯಾವುದಾದ್ರು ಹೊಸ ನಂಬರ್ ಹಾಕ್ಬಿಟ್ಟು ಅಥವಾ ಹೊಸ ಇಮೇಲ್ ID ಹಾಕ್ಬಿಟ್ಟು ಇಲ್ಲಿ ನೀವು ಸೈನಪ್ ಮಾಡ್ಬೋದು. ಸೊ ಅದಾದಮೇಲೆ ಅಪ್ಲಿಕೇಶನ್ ನಿಮ್ಮ ಹತ್ರ ಆಲ್ರೆಡಿ ಎಲ್ಲ ಮೊಬೈಲಲ್ಲಿ ನೆಟ್ಫ್ಲಿಕ್ಸ್ ಇದ್ದೇ ಇರುತ್ತೆ. ಇಲ್ಲತ್ತಂದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಂಡು ಏನಿದೆ ನೀವು ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ನ ಮಾಡ್ಬೋದು, ರೈಟ್. ಓಕೆ ಗೈಸ್, ಸೊ ಈ ರೀತಿಯಾಗಿ ಏನಿದೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ನೀವು ಫ್ಲಿಪ್ಕಾರ್ಟಲ್ಲಿ ಬಂದುಬಿಟ್ಟು ಇದರಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇಲ್ಲಿ ನೋಡ್ಬೋದು. ಸೊ ಯಾವ ರೀತಿ ಅಪ್ಲಿಕೇಶನ್ಸ್ ವರ್ಕ್ ಆಗುತ್ತೆ, ಏನು ಫುಲ್ ಡೀಟೇಲ್ಸ್ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ಗಳಿರುತ್ತೆ ಇದರಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ನೀವು ನೋಡ್ಕೊಂಡೇನಿದೆ ಅದನ್ನು ಯೂಸನ್ನ ಮಾಡ್ಕೋಬೋದು. ಇಲ್ಲಿ ನೋಡಿ, ಕ್ಲೇಮ್ ಆ್ಯಸ್ ಸೂನ್ ಆ್ಯಸ್ ಯುವರ್ ಅನ್ಲಾಕ್ ಪ್ಲೇನ್ ವ್ಯಾಲಿಡ್ ಫಾರ್ 30 ಡೇಸ್ ಫ್ರಮ್ 4th ಆರ್ಡರ್ ಡೇಟ್ ಅಂತ ಇದೆ. ಅಂದರೆ 4ನೇ ಆರ್ಡರ್ ಪ್ಲೇಸ್ ಮಾಡಿರ್ತೀರ ಅಲ್ಲಿಂದ 30 ಡೇಸ್ ಇರುತ್ತೆ. ಸೊ ಸೈನಪ್ ಯಾವ ರೀತಿ ಮಾಡೋದು, ಆಮೇಲೆ ಇಲ್ಲಿ ಫುಲ್ ಡೀಟೇಲ್ಸ್ ಎಲ್ಲ ಬರುತ್ತೆ ಇದರಲ್ಲಿ ಗೈಸ್. ಓಕೆ, ಸೊ ನಂದು ಕೂಡ ಇಲ್ಲೇ ಬರುತ್ತೆ ಈ ಸೆಕ್ಷನಲ್ಲಿ ನೋಡಿ. ಯುವರ್ ಪ್ರೋಗ್ರೆಸ್ ಇನ್ ದಿಸ್ ಮಂತ್ ಏನಿದೆ ಇಲ್ಲಿ ಎಕ್ಸ್ಪ್ಲೋರ್ ಫ್ಲಿಪ್ಕಾರ್ಟ್ ಪ್ಲಸ್ ಅಂತ ಏನಿದೆ ಇದರಲ್ಲೇ ಏನಿದೆ ಅದು ಕ್ಲೇಮ್ ಅಂತ ಬರುತ್ತೆ. 4ನೇ ಆರ್ಡರ್ ಏನು ಪ್ಲೇಸ್ ಆಗುತ್ತೆ ಇಲ್ಲಿ ಕ್ಲೇಮ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲೇಮ್ ಮಾಡೋದಿದೆ, ರೈಟ್. ಸೊ ಇವಾಗ ನಂದು 4ನೇ ಆರ್ಡರ್ ಅಂತ ಬಿಡಿ, ಯಾವುದೋ ಒಂದು ಆರ್ಡ್ರನ್ನೂ ಪ್ಲೇಸ್ ಮಾಡಿಲ್ಲ. ಬಟ್ ಯಾರು ರೀಸೆಂಟಾಗಿ ಪ್ಲೇಸ್ ಮಾಡ್ತಾ ಇರ್ತಾರೆ, ಪರ್ಚೇಸ್ ಮಾಡ್ತಿರ್ತಾರೆ, ಗ್ರೋಸರಿ ಆಗಿರಲಿ ಅಥವಾ ಮಿನಿಟ್ಸ್ ಆಗಿರಲಿ, ಸುಮಾರು ಜನ ಮಾಡ್ತಾ ಇರ್ತಾರೆ, ರೈಟ್. ಫ್ಲಿಪ್ಕಾರ್ಟಲ್ಲಿ ಮಾಡಿಲ್ಲ ಅಂತಂದರು ಇವಾಗ ಫ್ಲಿಪ್ಕಾರ್ಟ್ 15 ಮಿನಿಟ್ಸ್ ಏನಿರುತ್ತೆ ಡೆಲಿವರಿ ಅದು ಆಗಿರಲಿ ಅಥವಾ ಗ್ರೋಸರಿ ಆಗಿರಲಿ, ಸೊ ಅಂಥದ್ರಲ್ಲೂ ಕೂಡ ಏನಿದೆ ಮಾಡ್ತಿರ್ತಾರೆ. ಸೊ ಅವರು ಏನಿದೆ ಅಂದರೆ ಇದನ್ನು ಬೆನಿಫಿಟನ್ನು ಪಡಿಬೋದು. ಇಲ್ಲ ಆದರೆ ಆಲ್ರೆಡಿ ಯೂಸ್ ಮಾಡ್ತಾಯಿದ್ರೆ ಬೇರೆಯವ್ರಿಗೆ ಯಾರಾದ್ರಿಗೂ ಈ ವೌಚರನ್ನು ಕ್ಲೇಮ್ ಮಾಡೋಕ್ಕೆ ಕೊಡ್ಬೋದು. ಸೊ ಈ ರೀತಿಯಾಗಿ ನೀವೇನಿದೆ ಕ್ಲೇಮನ್ನು ಮಾಡ್ಕೋಬೋದು. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟನ್ನು ಮಾಡಿ ಗೈಸ್. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO. Babe, I don't even care if we stay home. Put our to-do list on ice. Crank the AC to 79 and make a list.